ದೊಡ್ಡಬಳ್ಳಾಪುರ ತಾಲೂಕಿನ ಕಾರೇಪುರ ಗ್ರಾಮದ ಪೂತಮಾನಸ ಜ್ಯೋತಿಷಾಲಯ ಕೇಂದ್ರದಲ್ಲಿ ಇಂದು ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಕಾರೇಪುರ ಪೂತಮಾನಸ ಜ್ಯೋತಿಷಾಲಯ ವ್ಯವಸ್ಥಾಪಕ ಡಾಕ್ಟರ್ ಗಿರೀಶ್ ಅವರು ಕಾರ್ಯಕ್ರಮವನ್ನು ಮಾಜಿ ಸಿಎಂ ಬಿಎಸ್ ಯಡಿಯೂರಪ್ಪ ಉದ್ಘಾಟನೆ ಮಾಡಲಿದ್ದಾರೆ. ರಾಜ್ಯದ ಜ್ಯೋತಿಷ್ಯರ ಹಾಗೂ ಜ್ಯೋತಿಷ್ಯ ಬೋಧನಾ ಸಂಸ್ಥೆಗಳ ಒಕ್ಕೂಟದ ಪ್ರಧಾನ ಕಾರ್ಯದರ್ಶಿ ಗಜೇಂದ್ರ ಬಾಬು ಅಧ್ಯಕ್ಷತೆ ವಹಿಸಲಿದ್ದಾರೆ. ಕಾರ್ಯಕ್ರಮದಲ್ಲಿ ಜ್ಯೋತಿಷ್ಯರು, ವಾಸ್ತು ತಜ್ಞರಿಂದ ಜನರಿಗೆ ವಾಸ್ತು ಬಗ್ಗೆ ಜಾಗೃತಿ ಮೂಡಿಸಲಾಗುವುದು. ಜ್ಯೋತಿಷ್ಯ ತಾಯಿ, ವಾಸ್ತು ಮಗು ಇದ್ದಂತೆ. ಒಳ್ಳೆ ಸ್ಥಾನಮಾನ, ಕೀರ್ತಿ, ಯಶಸ್ಸು, ಆರ್ಥಿಕವಾಗಿ ಸದೃಢತೆ ಪಡೆಯಲು ಜ್ಯೋತಿಷ್ಯ ಮತ್ತು ವಾಸ್ತು ಅತಿ ಮುಖ್ಯ ಎಂದರು. ಈ ದಿನಾಂಕ 7/6/2026 ಭಾನುವಾರ 9:30ರಿಂದ ಸಂಜೆ 5:30ರವರೆಗೆ ಒಂದು ವಾಸ್ತು ನಡೆ ಗ್ರಾಮದ ಕಡೆಗೆ ಅಂತ ಒಂದು ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೀವಿ. ಅದು ಪೂತಮಾನಸ ಜ್ಯೋತಿಷಾಲಯದ ವತಿಯಿಂದ ಮಾಡ್ತಾ ಇದ್ದೀವಿ. ಇದನ್ನ ಕನ್ಮಂಗ್ಲ ಗೇಟ್ LG ಮಹಲ್ ಅಲ್ಲಿ ಈ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೀವಿ. ಖಂಡಿತ ಸಾರ್ವಜನಿಕರು ಎಲ್ಲರೂ ಈ ವಾಸ್ತು ಬಗ್ಗೆ ಬಂದು ತಿಳುವಳಿಕೆ ತಗೊಂಡು ಸರ್ವ ರೀತಿಯಿಂದ ಅನುಕೂಲ ಮಾಡಿ ಯಶಸ್ಸನ್ನು ಗಳಿಸಬೇಕು ಅನ್ನೋದು ಮುಖ್ಯವಾದಂಥ ಉದ್ದೇಶ. ಇದರಲ್ಲಿ ಯಾವುದೇ ರೀತಿ ಒಂದು ಲಾಭಾಂಶ ಪಡಿಬೇಕು ಅನ್ನೋದೇನಿಲ್ಲ. ಒಂದು ಸಮಾಜಕ್ಕೆ ಒಂದು ಯಾವ ರೀತಿ ಮಾದರಿಯಾಗಿ ಮನೆಯಲ್ಲಿ ಸಂಸಾರ ಮಾಡ್ಕೊಂಡು ಹೋಗ್ಬೇಕು ಅನ್ನೋದ್ರ ಬಗ್ಗೆ ವಿಚಾರವಾಗಿ 9-10 ಜನ ಜ್ಯೋತಿಷ್ಕಾರರು ಮಾತಾಡ್ತಾರೆ. ಆ ಜ್ಯೋತಿಷ್ಕಾರರಲ್ಲಿ ತುಂಬಾ ಉತ್ತಮವಾದಂಥ ಜ್ಯೋತಿಷ್ಕಾರರು ಬಂದು ವಿಶೇಷವಾದಂಥ ಒಂದು ಕಾನ್ಸೆಪ್ಟ್ ಅನ್ನ ಮಾಡ್ತಾರೆ. ಎರಡನೇದು, ಮುಖ್ಯ ಉದ್ಘಾಟನೆ ಸಮಾರಂಭವನ್ನ ಜನಪ್ರಿಯ ಮಾಜಿ ಮುಖ್ಯಮಂತ್ರಿಗಳಾದಂಥ ಯಡಿಯೂರಪ್ಪನವರು ಬರ್ತಾ ಇದ್ದಾರೆ. ಹಾಗೂ ಕಾರ್ಯದರ್ಶಿಗಳು ಕರ್ನಾಟಕ ರಾಜ್ಯ ಜ್ಯೋತಿಷ್ಯ ಬೋಧನಾ ಸಂಸ್ಥೆಯ ಒಕ್ಕೂಟ ಗಜೇಂದ್ರ ಅವರು ಬರ್ತಾ ಇದ್ದಾರೆ. ಹಾಗೂ RG ವೆಂಕಟಾಚಲವರು ಮಾಜಿ ಶಾಸಕರು ದೊಡ್ಡಬಳ್ಳಾಪುರ ತಾಲೂಕು ಅವರು ಬರ್ತಾ ಇದ್ದಾರೆ. ಹಾಗೂ ಈಗಿನ ಧೀರಜ್ ಮುನ್ರಾಜ್ ಅವರು ಶಾಸಕರು ದೊಡ್ಡಬಳ್ಳಾಪುರ ಅವರು ಸಹ ಬಂದು ಈ ವೇದಿಕೆ ಮೇಲೆ ವಿಚಾರವನ್ನು ಮಾತನಾಡ್ತಿದ್ದಾರೆ. ಮತ್ತೆ ಡಾಕ್ಟರ್ ಶೈಲೇಂದ್ರ ಬಲ್ಲಾಳ್ ಅಂತ ಬೀದರ್ ವಿಧಾನಸಭಾ ಕ್ಷೇತ್ರದ ಅಭ್ಯರ್ಥಿ, ಅವರು ಸಹ ಬಂದು ವಿಶೇಷವಾಗಿ ಮಾತಾಡ್ತಾರೆ. ಹಾಗೂ ವೆಂಕಟರಾಮಯ್ಯನವರು ಮಾಜಿ ಶಾಸಕರು ದೊಡ್ಡಬಳ್ಳಾಪುರ ಅವರು ಸಹ ಬಂದು ಈ ವಿಷಯವನ್ನು ಮಾತಾಡ್ತಾರೆ ಮತ್ತು ಈ ಫಂಕ್ಷನ್ ಅಲ್ಲಿ ಅಟೆಂಡ್ ಮಾಡ್ತಾರೆ. ಹಾಗೂ G ಮರಿಸ್ವಾಮಿ ಅವರು ಮಾಜಿ ಜಿಲ್ಲಾ ಪಂಚಾಯತ್ ಅಧ್ಯಕ್ಷರು ಬೆಂಗಳೂರು, ಇವರು ಸಹ ಬಂದು ಇಲ್ಲಿ ವೇದಿಕೆಯಲ್ಲಿ ವಿಚಾರವನ್ನು ಮಂಡನೆ ಮಾಡಲಿದ್ದಾರೆ. ಗ್ರಾಮದಲ್ಲಿ ವಾಸಿಸುವ ಜನತೆಯ ಮನೆಗಳನ್ನು ವಾಸ್ತು ಸೂತ್ರಗಳ ಅನ್ವಯ ಜ್ಞಾನವನ್ನು ಸರಿಪಡಿಸಿ ಶಾಂತಿ, ನೆಮ್ಮದಿ, ಆರೋಗ್ಯವಂತರಾಗಿ ಜೀವನ ಶೈಲಿಯನ್ನು ರೂಪಿಸಿಕೊಳ್ಳಲು ಸಹಕಾರಿಯಾಗುವಂತೆ ವಾಸ್ತುವಿನ ನಡೆಗೆ ಗ್ರಾಮದ ಕಡೆಗೆ ಎಂಬ ವಿಶೇಷ ಕಾರ್ಯಕ್ರಮ ಆಯೋಜನೆ ಮಾಡಲಾಗುತ್ತಿದೆ. ವಾಸ್ತು ಜ್ಞಾನವು ನಗರವಾಸಿಗಳಿಗೆ ಮತ್ತು ಹಣವಂತರಿಗೆ ಮಾತ್ರ ಲಭ್ಯವಾಗಿರುತ್ತದೆ. ಆದರೆ ರಾಜ್ಯದಲ್ಲಿ ಸುಮಾರು 30,000 ಗ್ರಾಮಗಳಿವೆ. ತಾಲೂಕಿನಲ್ಲಿ ಸುಮಾರು 296 ಗ್ರಾಮಗಳು, 3 ಪಟ್ಟಣಗಳು. ಎಲ್ಲಾ ವರ್ಗದ ಜನತೆಗೆ ವಾಸ್ತು ಜ್ಞಾನ ನೀಡುವ ಸಲುವಾಗಿ ಈ ಬೃಹತ್ ಕಾರ್ಯಕ್ರಮ ಆಯೋಜನೆ ಮಾಡಲಾಗಿದೆ ಎಂದರು. ಶಿವಣ್ಣ ಅವರು ವಾಸ್ತು ಬಗ್ಗೆ ತುಂಬಾ ಪ್ರಖ್ಯಾತಿ ಹೊಡೆದಂತ ವ್ಯಕ್ತಿ, ಹಾಗಾಗಿ ವಿಶೇಷವಾದಂತಹ ಸಬ್ಜೆಕ್ಟ್ ಇಟ್ಕೊಂಡು ಮಾತಾಡ್ತಾರೆ. ಸುರೇಶ್ ಅವರು ಜ್ಯೋತಿಷ್ಯ ಮತ್ತೆ ದೇವಸ್ಥಾನದ ಆಯದ ಬಗ್ಗೆ ಮಾತಾಡ್ತಾರೆ ವಿಶೇಷವಾಗಿ, ಅದು ವಿಶೇಷವಾಗ್ತದೆ. ಅನಂತರಾಘವನವರು ಜ್ಯೋತಿಷ್ಯ ಮತ್ತೆ ವಾಸ್ತು ಬಗ್ಗೆ ಮಾತಾಡ್ತಾರೆ. ಶಿವಪ್ಪನವರು ಅಂತ ಅವರು ಸುಮಾರು 80 ವರ್ಷ, ಅವರಿಗೆ ತುಂಬಾ ಅನುಭವ ಇರುವಂತ ವ್ಯಕ್ತಿ, ಹಾಗಾಗಿ ಅವರ ಹಸ್ತ ಸಾಮಗ್ರಿಗಳ ಬಗ್ಗೆ ಒಂದೆರಡು ಮಾತಾಡಕ್ಕೆ ಇಷ್ಟಪಡ್ತಾರೆ. ಶಾರದಾಮಣಿಯವರು ಜ್ಯೋತಿಷ್ಯವನ್ನ ಮಾತಾಡ್ತಾರೆ. ನಮ್ಮ ಪ್ರಕಾಶ್ ಅವರು ಬಂದು ನಮ್ಮ ವೇದಿಕೆಯಲ್ಲಿ ಹಂಚ್ಕೋತಾರೆ. ಹಾಗೂ ಜನಾರ್ದನ್ ಅವರು ಸಹ ಒಂದು ವಿಚಾರವನ್ನು ಮಾಡ್ತಾರೆ. ಹಾಗೂ ರಘುನಂದನ್ ಅವರು ಜ್ಯೋತಿಷ್ಕಾರರು ಸಹ ನಮ್ಮ ಜೊತೆ ಸಹಕಾರ ಕೊಟ್ಕೊಂಡಿರ್ತಾರೆ. ಹಾಗೂ ರಮೇಶ್ ಆಚಾರ್ಯ ಅವರು ನಮ್ಮ ಜೊತೆ ಇರ್ತಾರೆ. ಹಾಗಾಗಿ ಮಧು ದೀಕ್ಷಿತ್ ಅಂತ ಒಬ್ರು ಬರ್ತಾರೆ, ಒಂದು ಒಳ್ಳೆ ಜ್ಯೋತಿಷ್ಕಾರರು ಅವರು. ಮತ್ತೆ ರಾಮಮೂರ್ತಿ ಸರ್ ಅಂತ ಒಬ್ರು ಬರ್ತಾರೆ. ಅವರು ವಿಶೇಷವಾಗಿ ಒಬ್ಬೊಬ್ಬರಿಗೆ ಒಂದು 20 ನಿಮಿಷ ಟೈಮ್ ಕೊಡಬೇಕು ಅಂತಿದ್ದೀವಿ. ಎಲ್ಲರಿಗೂ ಬಂದು ವಿಚಾರವನ್ನು ನಮ್ಮ ಹಳ್ಳಿಗಾಡಿನ ಜನಕ್ಕೆ ಸರಳವಾದಂಥ ರೀತಿಯಲ್ಲಿ ಜ್ಯೋತಿಷ್ಯವನ್ನೋದು ಒಂದು ತಾಯಿ ಇದ್ದಾಗೆ, ವಾಸ್ತು ಅನ್ನೋದು ಒಂದು ಮಗು ಇದ್ದಾಗೆ. ಈ ಮಗುವನ್ನ ಯಾವ ರೀತಿ ಬೆಳೆಸ್ಬೇಕು, ಯಾವ ರೀತಿ ಸಾಕ್ಬೇಕು, 8 ದಿಕ್ಕುಗಳಲ್ಲಿದೆ. 8 ದಿಕ್ಕುಗಳಲ್ಲಿ ಯಾವ ರೀತಿ ಮಗುವನ್ನು ಸಾಕಿದ್ರೆ ಆ ಮನೆ ಬೆಳೆಯುತ್ತೆ, ವಂಶ ಬೆಳೆಯುತ್ತೆ, ದಾನ ಬೆಳೆಯುತ್ತೆ, ಕೀರ್ತಿ ಬೆಳೆಯುತ್ತೆ, ಯಶಸ್ಸು ಬೆಳೆಯುತ್ತೆ, ಅವ್ರ ಮನೆಯಲ್ಲಿ ಶಾಂತತೆ ಆಗಿರುತ್ತೆ ಅನ್ನೋದ್ರ ಬಗ್ಗೆ ಈ ಎಲ್ಲರೂ ವಾಸ್ತು ಬಗ್ಗೆ ಹೇಳ್ತಾರೆ. ಎಲ್ಲ ಜನಗಳು, ನಮ್ಮ ದೊಡ್ಡಬಳ್ಳಾಪುರ ಜನಕ್ಕೆ ಮತ್ತು ಗ್ರಾಮಾಂತರದಲ್ಲಿರುವಂಥ ಎಲ್ಲ ಜನಗಳು ಬಂದು ವಿಶೇಷವಾಗಿ ಈ ಕಾರ್ಯಕ್ರಮಕ್ಕೆ ಎಲ್ಲರೂ ಸಾಥ್ ಕೊಡಬೇಕು. ಎಲ್ಲರೂ ನಮಗೆ ಪ್ರೀತಿ ಪಾತ್ರರಾಗಿ ವಿಜಯದಿಂದ ಕೇಳ್ತಾ ಇದ್ದೀವಿ. ಮಹೇಶ್, CTV ನ್ಯೂಸ್, ದೊಡ್ಡಬಳ್ಳಾಪುರ.